ಬೆಂಗಳೂರಲ್ಲಿ ಸಕ್ಸಸ್ ಆಯ್ತಾ ಆಪರೇಷನ್ ಫುಟ್ಪಾತ್ ಒತ್ತುವರಿ ತೆರವಾದ ಮೇಲೆ ಹೇಗಿದೆ ಗೊತ್ತಾ ಮಲ್ಲೇಶ್ವರಂ ಫುಟ್ಪಾತ್ ಅಂಗಡಿಗಳ ತೆರವು ಬೆನ್ನಲ್ಲೇ ತಪ್ಪಿದ ಕಿರಿಕಿರಿ ನಡೀತಾ ಇತ್ತು. ಯಾವುದೇ ಕಿರಿಕಿರಿ ಇಲ್ಲದೆ ಈಗ ಪಾದಚಾರಿಗಳು ಸುಗಮವಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಸಂಪಿಗೆ ರೋಡ್ನ ಫುಟ್ಪಾತ್ನಲ್ಲಿ PNS ವಿಸ್ತಾರ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಫುಟ್ಪಾತ್ ಯಾರಿಗಾಗಿ? ಅಂಗಡಿಗಳಿಗ, ವಾಹನಗಳಿಗ, ಇಲ್ಲ ಪಾದಚಾರಿಗಳಿಗ? ಇದೇ ಪ್ರಶ್ನೆ ವರ್ಷಗಳಿಂದ ಬೆಂಗಳೂರಿನ ಜನ ಕೇಳ್ತಾ ಬಂದಿದ್ದಾರೆ. ಈಗ ಅದೇ ಪ್ರಶ್ನೆಗೆ ಉತ್ತರ ಹುಡುಕ್ತಕ್ಕಂಥ ಪ್ರಯತ್ನವಾಗಿ GBA ಕೈಗೊಂಡಿರತಕ್ಕಂಥ ಒಂದು ಆಪರೇಷನ್ ಫುಟ್ಪಾತ್ ನಿಜಕ್ಕೂ ಸಕ್ಸಸ್ ಆಯ್ತಾ? ಒತ್ತುವರಿ ತೆರವು ಮಾಡಿದ ಬಳಿಕ ಮಲ್ಲೇಶ್ವರಂ ಸಂಪಿಗೆ ರಸ್ತೆಯ ಚಿತ್ರಣ ಹೇಗಿದೆ? ಹಾಗಾದ್ರೆ PNS ವಿಸ್ತಾರ ನಡೆಸಿರ್ತಕ್ಕಂಥ ಒಂದು ರಿಯಾಲಿಟಿ ಚೆಕ್ ಏನಿದೆ, ಆ ರಿಯಾಲಿಟಿ ಚೆಕ್ ಅಲ್ಲಿ ಕಂಡು ಬಂದಿದ್ದು ಈ ದೃಶ್ಯ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಧ್ರುವ ವಾಕ್ ಥ್ರೂ ಮಾಡಿದ್ದಾರೆ, ಒಂದ್ಸಲ ನೋಡ್ಕೊಂಡ್ ಬನ್ನಿ. ಪಾದಚಾರಿ ಮಾರ್ಗದಲ್ಲಿ ಇದ್ದಂತಹ ಅಂಗಡಿಗಳನ್ನು ತೆರವು ಮಾಡುವಂತಹ ಕೆಲಸವನ್ನು GBA ಅಧಿಕಾರಿಗಳು ಮಾಡಿದ್ದಾರೆ. ಈಗ ಪಾದಚಾರಿ ಮಾರ್ಗದ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ನಾನು ನಿಮಗೆ ಒಂದು ರಿಯಾಲಿಟಿ ಚೆಕ್ ಮಾಡಿ ತೋರಿಸ್ತೀನಿ. ನೀವು ಗಮನಿಸ್ತಾ ಇರ್ಬೋದು, ನಾನಿರುವಂತಹ ಸ್ಥಳ ಇದು ಮಲ್ಲೇಶ್ವರಂನ ಒಂದು ಪ್ರಮುಖವಾದಂತಹ ರಸ್ತೆ. ಇದು ಈ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗುವಂತಹ ರಸ್ತೆ. ಇದು ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಅಂಗಡಿಗಳು ಫುಟ್ಪಾತ್ ಮೇಲೆ ಇರ್ತಾ ಇದ್ವು. ಪಾದಚಾರಿಗಳಿಗೆ ನಡ್ಕೊಂಡು ಹೋಗಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇತ್ತು. ಈ ಒಂದು ಸುಮಾರು 1 ಕಿಲೋಮೀಟರ್ ರಸ್ತೆ ಏನಿದೆ, ಇಡೀ ರಸ್ತೆಯಲ್ಲಿ ಸಂಪೂರ್ಣವಾಗಿ ಈ ಬೀದಿ ಬದಿ ವ್ಯಾಪಾರಿಗಳು ಇರ್ತಿದ್ರು, ಬಟ್ಟೆಗಳನ್ನು ಮಾಡ್ತಾ ಇದ್ರು. ಹೀಗಾಗಿ ಇದನ್ನು ಕೊಂಡ್ಕೊಳ್ಳಿಕ್ಕೆ ಸಾಕಷ್ಟು ಜನ ಬರ್ತಾ ಇದ್ರು. ಸಾಕಷ್ಟು ಜನರಿಂದ ಈ ಒಂದು ರಸ್ತೆ ಗಿಜುಗೂಡ್ತಾ ಇತ್ತು. ಮುಖ್ಯವಾಗಿ ಪಾದಚಾರಿ ಮಾರ್ಗದಲ್ಲಿ ಜನರಿಗೆ ಓಡಾಡಲಿಕ್ಕೆ ಜಾಗನೇ ಇರ್ತಾ ಇರಲಿಲ್ಲ, ಆ ರೀತಿಯ ರಶ್ ಇತ್ತು. ಆ ಸಂದರ್ಭದಲ್ಲಿ ಕೆಳಗೆ ರಸ್ತೆಯಲ್ಲಿ ಕೂಡ ಜನರು ನಡ್ಕೊಂಡು ಹೋಗ್ತಾ ಇದ್ರು, ಆಗ ಟ್ರಾಫಿಕ್ ಕೂಡ ಆಗ್ತಾ ಇತ್ತು. ಆದರೆ ಈಗ ಸದ್ಯ ಇದನ್ನು ತೆರವು ಮಾಡುವಂತಹ ಕೆಲಸವನ್ನು GBA ಅಧಿಕಾರಿಗಳು ಮಾಡಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ, ಸುಮಾರು ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಅಂಗಡಿಗಳನ್ನು ಹಾಕೊಂಡಿರ್ತಾ ಇದ್ರು. ಆದರೆ ಈಗ ಅವುಗಳನ್ನು ತೆರವು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಏನಿದೆ, ನೀವು ಗಮನಿಸ್ತಾ ಇದ್ದೀರಾ, ಈ ಜಾಗದಲ್ಲಿ ಇಲ್ಲಿ ಸುಮಾರು ಬಟ್ಟೆ ಅಂಗಡಿಗಳು ಇರ್ತಾ ಇದ್ವು. ಅವೆಲ್ಲವನ್ನು ಈಗ ರಿಮೂವ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಈ ರಸ್ತೆಯಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಇಲ್ಲಿನ ಸಾಕಷ್ಟು ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇತ್ತು ಅಂತ ಹೇಳಿ ಪದೇ ಪದೇ ದೂರುಗಳು ಬರ್ತಾ ಇದ್ವು. ಅದರ ಬೆನ್ನಲ್ಲೇ ಈಗ ಸದ್ಯ GBA ಅಧಿಕಾರಿಗಳು ಫುಟ್ಪಾತ್ನಲ್ಲಿ ಹಾಕಿದ್ದಂತಹ ಶಾಪ್ಗಳನ್ನು ತೆರವು ಮಾಡಿದ್ದಾರೆ. ಈಗ ತೆರವು ಆಗಿ ಸುಮಾರು ವಾರಗಳ ಕಾಲ ಆಯಿತು, ಯಾರು ಕೂಡ ಅಂಗಡಿಯನ್ನು ಹಾಕೊಂಡಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಧ್ರುವರಾಜ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.